ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ CSR ಫಂಡನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡುವುದರ ಬದಲಾಗಿ ದಿವ್ಯಾಂಗರಿಗೆ, ವಿಕಲಚೇತನರಿಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು ಕೊಡುವುದರ ಜೊತೆಗೆ ಅವರಿಗೆ ಬೆಂಬಲಿಸಬೇಕನ್ನೋ ಉದ್ದೇಶದಿಂದ ಇಡೀ ದೇಶದಲ್ಲಿ ಮತ್ತು ಎಲ್ಲ ಕಡೆ ಇರ್ತಕ್ಕಂಥ CSR ಫಂಡನ್ನು ಸಂಗ್ರಹಿಸಿ ಇವತ್ತು ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು ಇಡೀ ದೇಶದಾದ್ಯಂತ ತಾಲೂಕಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಅವರಿಗೆ ಬೆಂಬಲಿಸ್ತಕ್ಕಂಥ, ಅಷ್ಟೇ ಅಲ್ಲದೆ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದಮೇಲೆ ಅವರಿಗೆ ಸರ್ಕಾರಿ ಉದ್ಯೋಗದಲ್ಲಿಯೂ ಕೂಡ ಅವಕಾಶವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ದಿವ್ಯಾಂಗರು ನೊಂದುಕೊಳ್ಳಬಾರ್ದು, ಅವರು ಮಾನಸಿಕವಾಗಿ ಕುಗ್ಗಬಾರ್ದು, ಅವರು ಸಮಾಜದಲ್ಲಿ ಬೆರೆತು ಬಾಳಬೇಕು, ಸಮಾಜವು ಕೂಡ ಅವ್ರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಬೇಕು, ಅವ್ರಿಗೆ ನೋವಾಗದ ರೀತಿಯ ಅವ್ರ ಜೊತೆಯಲ್ಲಿ ನಡ್ಕೊಳ್ಬೇಕು ಅಂತಕ್ಕಂಥದ್ದೇ ನರೇಂದ್ರ ಮೋದಿ ಉದ್ದೇಶ. ಹಾಗಾಗಿ ಅವರು ಸ್ವತಃ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ತೋರಿಸೋದ್ರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ದಿವ್ಯಾಂಗರನ್ನ ಮುಖ್ಯವಾಗಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಧಿವೇಶನ ನಡೆದಿದ್ದರೂ ಕೂಡ ಭಾರತೀಯ ಸ್ಟೇಟ್ ಬ್ಯಾಂಕ್ ಕೊಟ್ಟದ್ದು ಅಧಿವೇಶನ ಬಿಟ್ಟು ಈ ಕಾರ್ಯಕ್ರಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಇನ್ನುಳಿದಂಥ ರಾಜ್ಯ ಸರ್ಕಾರದಲ್ಲೂ ಕೂಡ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಮೇಂಬರ್ ಅದೂ ಕೂಡ ಅವಕಾಶ ಎಲ್ಲ ರೀತಿಯ ಸಂಸ್ಥೆಗಳಿಂದ ನೋಡಬೇಕು. ಅದ್ರ ಜೊತೆಯಲ್ಲಿ ಆಯಿಲ್ ಕಂಪನಿಗಳಿಗೂ ಕೊಡಲಿಕ್ಕೆ ಅವಕಾಶ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಫೋನ್ ಟ್ಯಾಪ್ ಒಂದೇ ಅಲ್ಲ, ಅವ್ರ ಬೆಡ್ರೂಮ್ನ ಟ್ಯಾಪ್ ಆಗುವ ಹೊತ್ತಿನಾಗ ಫೋನ್ ಟ್ಯಾಪ್ ಯಾವುದು ಅದಕ್ಕೆ ಈ ಸರ್ಕಾರ ದುರಾಡಳಿತ ಮಾಡ್ತಕ್ಕಂಥ ಸರ್ಕಾರ ನೋಡಿ. ಭ್ರಷ್ಟಾಚಾರದಲ್ಲಿ ಮುಳುಗಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮತ್ತು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಇವತ್ತು ವಿಧಾನಸೌಧದಲ್ಲಿ ಆಡಳಿತ ಮಾಡಿದ್ದಾರೆ. ರಾಜ್ಯದ ಪರಿಸ್ಥಿತಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು